ವೆಸ್ಟರ್ನ್ ಕಂಪನಿಯ ಉದ್ಯೋಗಿಗಳ ಪ್ರಾಣದ ಜೊತೆ ಚೆಲ್ಲಾಟವಾಡುತ್ತಿರುವ ಶ್ರೀ ಟ್ರಾವೆಲ್ಸ್ ಕಂಪನಿಯವರು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ನಗರದ ಮಧ್ಯಭಾಗದಲ್ಲಿ ರಾಷ್ಟ್ರೀಯ ಹೆದ್ದಾರಿ 75ರ ರಸ್ತೆ ಹಾದು ಹೋಗಿದ್ದು, ಈ ರಸ್ತೆಯಲ್ಲಿ ವಾಹನಗಳ ಸಂಖ್ಯೆ ಹೆಚ್ಚಾಗಿದ್ದು ಪ್ರತಿ ಸೆಕೆಂಡಿಗೂ ಕೂಡ ನೂರಾರು ವಾಹನಗಳು ಸಂಚರಿಸುತ್ತಾ ರಸ್ತೆಯನ್ನು ಅತ್ಯಂತ ದಾಟುವುದೇ ದುಸ್ತರವಾಗಿದೆ. ಇನ್ನು ಹೊಸಕೋಟೆಯಲ್ಲಿ 2 ಸ್ಥಳಗಳಲ್ಲಿ ಸ್ಕೈವಾಕ್ ಅನ್ನು ನಿರ್ಮಾಣ ಮಾಡಿದ್ದಾರೆ. ಇನ್ನು ಈ ವೆಸ್ಟರ್ನ್ ಕಂಪನಿಗೆ ಶ್ರೀ ಟ್ರಾವೆಲ್ಸ್ನವರು ವಾಹನಗಳನ್ನು ಬಾಡಿಗೆಗೆ ನೀಡಿದ್ದು, ಹೊಸಕೋಟೆ ನಗರದಿಂದ ವೆಸ್ಟರ್ನ್ ಕಂಪನಿಗೆ ಪ್ರತಿನಿತ್ಯ 4-6 ವಾಹನಗಳಲ್ಲಿ ವೆಸ್ಟರ್ನ್ ಕಂಪನಿಯ ಉದ್ಯೋಗಿಗಳು ಸಂಚರಿಸುತ್ತಾರೆ. ಇನ್ನು ಹೊಸಕೋಟೆ ನಗರದ ಕೆ ವೃತ್ತದಲ್ಲಿರುವ ಮೇಲ್ಸೇತುವೆಯ ಮುಕ್ಕಾಲು ಭಾಗದ ಅಂಚಿನಲ್ಲಿ ಈ ವಾಹನಗಳನ್ನು ನಡು ರಸ್ತೆಯಲ್ಲಿ ನಿಲ್ಲಿಸಿ ಕಾರ್ಮಿಕರನ್ನು ಹತ್ತಿಸಿಕೊಂಡು ಹೋಗುವುದನ್ನು ಇಲ್ಲಿ ಪಾಯಿಂಟನ್ನು ನೀಡಿದ್ದಾರೆ. ಈ ಒಂದು ಹೆದ್ದಾರಿಯನ್ನು ದಾಟಿ ಇತ್ತ ಕಡೆಗೆ ಬರಬೇಕಾದರೆ 2 ರಸ್ತೆ ವಿಭಜಕಗಳನ್ನು ದಾಟಿ ಕಾರ್ಮಿಕರು ಬರಬೇಕಾಗಿದೆ. ಅದರಲ್ಲೂ ಯುವತಿಯರು, ಮಹಿಳೆಯರಿಗೆ ತುಂಬ ಕಷ್ಟ ಸಾಧ್ಯತೆ ಕೆಲಸವಾಗಿದ್ದು, ದೃಶ್ಯಗಳಲ್ಲಿ ಗಮನಿಸುತ್ತಿರುವ ಹಾಗೆ ನೂರಾರು ವಾಹನಗಳು ಪ್ರತಿ ಸೆಕೆಂಡಿಗೆ 2-3 ರಂತೆ ಸಂಚರಿಸುವುದನ್ನು ಇಲ್ಲಿ ಗಮನಿಸಬಹುದಾಗಿದೆ. ಇಲ್ಲಿ ಸಾಕಷ್ಟು ಅಪಘಾತಗಳಾಗಿದ್ದು 16 ಜನರು ಪ್ರಾಣಗಳನ್ನು ಕಳೆದುಕೊಂಡಿದ್ದು, ದೇಹವನ್ನು ಕೂಡ ಊನ ಮಾಡಿಕೊಂಡಿದ್ದಾರೆ. ಆ ಹಿನ್ನೆಲೆಯಲ್ಲಿ ಶ್ರೀ ಟ್ರಾವೆಲ್ಸ್ನವರು ಈ ಒಂದು ವಾಹನಗಳನ್ನು ಇಲ್ಲಿ ನಿಲ್ಲಿಸುವುದು ಅಪಾಯಕರವಾಗಿದೆ ಎಂದು ಹೊಸಕೋಟೆ ನಗರದ ಸ್ಥಳೀಯರು ಶ್ರೀ ಟ್ರಾವೆಲ್ಸ್ ಕಂಪನಿಯ ಮೇಲೆ ಆರೋಪಿಸಿ ಹೊಸಕೋಟೆ ಠಾಣೆಯಲ್ಲಿ ದೂರನ್ನು ಸಹ ನೀಡಿದ್ದು, ಕಂಪನಿಯವರಾಗಲಿ, ವೆಸ್ಟರ್ನ್ ಕಂಪನಿಯವರಾಗಲಿ ಅಥವಾ ಶ್ರೀ ಟ್ರಾವೆಲ್ಸ್ನವರಾಗಲಿ ಎಚ್ಚೆತ್ತುಕೊಳ್ಳಬೇಕಾಗಿದೆ. ಈ ಬಗ್ಗೆ ವೆಸ್ಟರ್ನ್ ಕಂಪನಿಯ ಉದ್ಯೋಗಿಗಳು ಮಾತನಾಡಲು ಹೆದರಿಕೊಂಡು ಆದರೂ ಕೂಡ ನಮ್ಮ ವಾಹಿನಿಗೆ ಒಂದು ಮಾತನ್ನು ಹೇಳಿದ್ದಾರೆ. ಟ್ರಾಫಿಕ್ ಜಾಮ್ ಆಗುತ್ತೆ ಮತ್ತು ಟೈಮ್ ವೇಸ್ಟ್ ಆಗುತ್ತೆ, ಆ ನಿಟ್ಟಿನಲ್ಲಿ ಇಲ್ಲೇ ನಮಗೆ ಪಾಯಿಂಟ್ ಕೊಟ್ಟಿದ್ದಾರೆ ಎಂದು ಕಂಪನಿಯವರು ಹೇಳುತ್ತಾರೆ ಎಂದು ಉತ್ತರವನ್ನು ನೀಡಲು ಕೂಡ ಹೆದರಿಕೊಂಡು ನೀಡಿದ್ದಾರೆ. ಈ ಸಂಬಂಧವಾಗಿ ಹೊಸಕೋಟೆ ನಗರದ ಸ್ಥಳೀಯರು ಮಾತನಾಡಿ, ಇಲ್ಲಿ ಅಪಘಾತಗಳಾಗುತ್ತಿವೆ, ಯಾರ್ದಾದರೂ ಕೂಡ ಒಮ್ಮೆ ಜೀವ ಹೋದರೆ ಮತ್ತೆ ಬರಲ್ಲ. ಆ ನಿಟ್ಟಿನಲ್ಲಿ ವಾಹನಗಳವರು ಇಲ್ಲಿ ಹೆದ್ದಾರಿಯಲ್ಲಿ ಕೂಡ ನಿಲ್ಲಿಸೋದು ತಪ್ಪಾಗಿದೆ. ಇವರು ವಾಹನಗಳನ್ನು ಕೆಳಭಾಗದಲ್ಲಿ ನಿಲ್ಲಿಸಿ ಅಲ್ಲಿಂದ ಇವರು ಕಾರ್ಮಿಕರನ್ನು ಪಿಕಪ್ ಮಾಡಿಕೊಂಡು ಹೋಗಬೇಕೆಂದು ಸ್ಥಳೀಯ ಮುಖಂಡರು ಆರೋಪಿಸಿದ್ದಾರೆ. ಸರ್, ಸಮಸ್ಯೆ ಏನು ಗೊತ್ತಾ, ಇದು ನ್ಯಾಷನಲ್ ಹೈವೇ ರೋಡ್, ಇದು ಅರ್ಥ ಆಯ್ತಾ? ಅಲ್ಲಿಂದ ಹೆಣ್ಣುಮಕ್ಕಳು ದಾಟಿ ಒಂದು 50 ಜನ 60 ಜನ ಫಸ್ಟ್ ಶಿಫ್ಟು, ಸೆಕೆಂಡ್ ಶಿಫ್ಟು, ಜನರಲ್ ಶಿಫ್ಟ್ಗೆ ಜಂಪ್ ಆಗಿ ಬರ್ತಾ ಇರ್ತಾರೆ. ಹೈವೇನಲ್ಲಿ ಇವಾಗಲೇ 2 ಆಚೆ ಒಂದು 3-4 ಜನ ಸತ್ತಿದ್ದಾರೆ. ಇವ್ರಿಗೆ ಕಂಪ್ನಿಯವ್ರಿಗೆ ಜ್ಞಾನ ಬೇಡವಾ? ಇಲ್ಲಿ ನಾವು ನಿಲ್ಲಿಸ್ಬೇಕು ಏನು ಅನ್ನೋದು ಬೇಡವಾ? ನಾವು ಹೊಸಕೋಟೆ ಸಾರ್ವಜನಿಕರಾಗಿ ನಾವು ಹೇಳ್ತಾ ಇದ್ದೀವಿ, ಯಾರು ಹೆಣ್ಮಕ್ಳಾದ್ರೆ ಏನಂತೆ, ನಮ್ಮ ಹೆಣ್ಮಕ್ಳು ಥರನೇ ತಾನೇ. ನೋಡಿ ಸರ್, ಹಾಂ, ನೋಡಿ ನೋಡಿ ನೀವೇ ನೋಡಿ ಯಾವ ರೀತಿ ಬರ್ತಾ ಇದೆ, ನಮಗೂ ಬಸ್ ಬಂದಿದೆ ಅಂತ. ಯಾಕೆ ಈ ಪ್ರಾಬ್ಲಮ್ಮು ಹೇಳಿ. ಕಂಪನಿಯವರಾಗಲಿ ನಮ್ಮ ಪೊಲೀಸ್ ಠಾಣೆ ಅಧಿಕಾರಿಗಳಾಗಲಿ ಇದಕ್ಕೆ ಸೂಕ್ತ ಕ್ರಮ ತಗೊಳ್ಬೇಕು ಅಂತ ನಾವು ಸಾರ್ವಜನಿಕರು ಸಲಹೆ ಕೊಡ್ತಾ ಇದ್ದೀವಿ. ಬೇರೆ ಗಾಡಿಗಳಿಗೂ ಆಕ್ಸಿಡೆಂಟ್ ಆಗುತ್ತೆ, ಇಲ್ಲಿ ಬರೋ ಕಂಪ್ನಿ ಹೆಣ್ಮಕ್ಳಿಗೂ ಆಕ್ಸಿಡೆಂಟ್ ಆಗುತ್ತೆ. ಇದನ್ನು ಸಮಸ್ಯೆ ಹೆಂಗೆ ಇದನ್ನು ಒಂದು ಬಗೆಹರಿಸ್ಕೊಡಿ. ಸಡನ್ನಾಗಿ ಹೆಣ್ಮಕ್ಳು ಹತ್ಕೊಂಡಿದ್ದು ಬರ್ತಾರೆ ಅಂತ ಹೇಳಿ ಎಮರ್ಜೆನ್ಸಿ ಗಾಡಿ ಬರ್ತಾ ಇದೆ, ಅವ್ರು ಬೇರೆ, ಆವಾಗ ಏನಾಗ್ತಾ ಇದೆ, ಅವನು ಸೇಫ್ ಆಗಲ್ಲ, ಕಂಟ್ರೋಲ್ ಸಿಕ್ಕಲ್ಲ. ಅದರಿಂದ ಇಲ್ಲಿ ಬರೋದು ಬಂದ್ರೇನೆ ಅದು ಬಿಟ್ಸ್ ಮೇಲೆ ನಿಲ್ಲಿಸ್ತಾರೆ ಅಂತ, ಅದು ಬಿಲ್ಜು ಡೌನ್ ಮಾಡ್ತಾರೆ.